ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪವಾರ್. ಬಾಗಲಕೋಟೆ ವಿಧಾನಸಭಾ ಚುನಾವಣೆಗೆ 9ನೇ ತಾರೀಕು ಬೈ ಎಲೆಕ್ಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಬಯಕ್ಕ ಮೇಟಿ ಅವರನ್ನ ನೇರವಾಗಿ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಗೆದ್ದಿದ್ರು ಎಚ್.ವಿ. ಮೇಟಿ ಅವರ ಅಕಾಲಿಕ ಮರಣದಿಂದ ಆಗ್ತಾ ಇರುವಂತಹ ಬೈ ಎಲೆಕ್ಷನ್. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಾಲು ಸಾಲು ಗ್ಯಾರಂಟಿಗಳನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ವರ್ಚಸ್ಸಿದೆ, ಡಿ.ಕೆ. ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಇದೆ. ಈ ನಡುವೆ ಆಗ್ತಿರುವಂತಹ ಕಳೆದ ಒಂದು ವಾರದ ಪ್ರಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಇದೆ ಅನ್ನುವಂಥದ್ದನ್ನ ಸ್ವತಃ ಅವರಿಂದಲೇ ತಿಳ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಮೊದಲನೇದಾಗಿ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೆಂಗ್ ನಡೀತಾ ಇದೆ ಮೇಡಮ್ ಪ್ರಚಾರ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಸರ್, ಚೆನ್ನಾಗಿ. ಎಲ್ಲ ಹೋಬಳಿಗಳು ಓಡಾಡ್ಕೊಂಡು ಬಂದ್ರೆ ಮೇಡಮ್? ಎಲ್ಲ ಹೋಬಳಿಗಳು? ಹಾ ಸರ್, ಎಲ್ಲ ಪಂಚಾಯತಿ ವೈಸ್ ನಾವು ಓಡಾಡ್ಕೊಂಡು ಬಂದಿದ್ದೀವಿ ಸರ್, ಮತ್ತು ಸಿಟಿಯಲ್ಲಿ ಮಾಡಿದ್ದೀವಿ. ಮೇಡಮ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ಸಹೋದರರು ಈಗ ಸ್ಪರ್ಧೆ ಮಾಡಿದ್ದಾರೆ. ಹೌದು. ಏನ್ ಇಟ್ಕೊಂಡು ಬಾಗಲಕೋಟೆ ಮತದಾರ ಈ ಬಾರಿ ನಿಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು? ಮೇನ್ ಆಗಿ ಸರ್, ನಮ್ಮ ಸರ್ಕಾರ ಮಾಡಿದ ಯೋಜನೆಗಳಿದಾವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಮತ್ತು ನಮ್ಮ ತಂದೆಯವರು ಸಾಕಷ್ಟು ಮತಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ, ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಮತ್ತು ಸುಮಾರು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಮೆಡಿಕಲ್ ಕಾಲೇಜ್ ತರೋದಷ್ಟು ಈಸಿ ಆಗಿಲ್ಲ, ತುಂಬ ಕಷ್ಟಪಟ್ಟು ಸಾಹೇಬ್ರ ಹತ್ರ ಹೋದಾಗೆಲ್ಲ ಮೆಡಿಕಲ್ ಕಾಲೇಜ್ ಆಗಬೇಕು. ಅವ್ರಿಗೆ ಆಸೆ ಇತ್ತು, ಒಂದು ಬಡವ್ರ ಮಕ್ಕಳು ಓದಬೇಕು, ಇಲ್ಲ ಪ್ರೈವೇಟಲ್ಲಿ ದುಡ್ಡು ಕೊಟ್ಟು ಓದ್ಸೋಕ್ಕಾಗಲ್ಲ ಅಂತ. ಆ ಒಂದು ಯೋಜನೆಗಳನ್ನು ಇಟ್ಕೊಂಡು ನಾವು ಮುಂದೆ ಹೋಗಿದ್ದೀವಿ. ಹಳ್ಳಿಗಳಿಗೆ ಹೋದಾಗ ನಿಮ್ಮ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ? ಹೌದು ಸರ್, ಮಾತಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಯಾಕಂದ್ರೆ ಬಿಜೆಪಿ ಅವರು ಇದನ್ನ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಎಲ್ಲಿ ಅಭಿವೃದ್ಧಿ ಆಗಿಲ್ಲ ತೋರಿಸ್ಲಿ ಸರ್. ಮಾಡಿದೀವಿ, ನಮ್ಮ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ. ಸಾಕಷ್ಟು ಅಭಿವೃದ್ಧಿಗಳನ್ನ ಅಂದ್ರೆ ನಾವು ಇದೇ ಕೆಲಸ ಅಂತಲ್ಲ, ಕೆರೆ ತುಂಬಿಸೋದು ಮಾಡಿದೀವಿ. ಕೆರೆ ತುಂಬಿಸೋದ್ರಿಂದ ಎಷ್ಟು ಬೋರ್ವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಎಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಮಾಡಿದೀವಲ್ಲ ಸರ್, ಮಾಡಿದೀವಿ, ಅದರದ್ದೇನಿಲ್ಲ. ಗ್ಯಾರಂಟಿಗಳಲ್ಲಿ ಬಹಳ ಹೆಚ್ಚು ಅನುಕೂಲ ಆಗ್ತಾ ಇರುವಂತದ್ದು ಮಹಿಳೆಯರಿಗೆ. ಹೌದು ಸರ್. ಉಚಿತವಾಗಿ ಬಸ್ಗಳಲ್ಲಿ ಹೋಗ್ಬೋದು, ಶಕ್ತಿ ಯೋಜನೆ, ಅದಕ್ಕಿಂತ ಮಿಗಿಲಾಗಿ ಗೃಹಲಕ್ಷ್ಮಿ ಯೋಜನೆ, ಸುಮಾರು 56,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಕೂಡ ಖರ್ಚಾಗ್ತಿದೆ. ಆದ್ರೆ ಮಹಿಳಾ ಮತದಾರರು ಈ ಬಾರಿ ಕಾಂಗ್ರೆಸ್ ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸ ಈ ಬೈ ಎಲೆಕ್ಷನ್ ಅಲ್ಲಿ ಇದೆ ಅಂತ? ಇದೆ ಸರ್, ಕೈ ಹಿಡಿತಾರೆ ಸರ್. ಮಹಿಳೆಯರಿಗೆ ಅಷ್ಟೇ ಅನುಕೂಲ ಅಂತ 2,000 ಅವ್ರಿಗೆ ಹಾಕೋದ್ರಿಂದ ಅನುಕೂಲ ಅಂತಲ್ಲ ಸರ್, ಕುಟುಂಬಕ್ಕೆ ಅನುಕೂಲ ಆಗಿದೆ. ಯಾಕಂದರೆ ಕುಟುಂಬಕ್ಕೆ ಹಾಕೋದ್ರಿಂದ 10 kg ಅಕ್ಕಿ ಕೊಡ್ತಾ ಇದ್ದಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮೊದಲು ಏನಿತ್ತು, ಎಲ್ಲ ಅಡುಗೆ ಮಾಡಿ ಅವಕ್ಕೆ ಡಬ್ಬಿ ಕಟ್ಟಿ ಕಳಿಸೋ ಅವಶ್ಯಕತೆ. ಈಗೇನಿಲ್ಲ, ಮಕ್ಕಳು ರೆಡಿಯಾಗಿ ಕೆಲಸಕ್ಕೆ ಹೋದರೆ ತಾವು ಕೆಲಸಕ್ಕೆ ಹೋಗುವಷ್ಟು ಅನುಕೂಲಗಳಿದೆ ಸರ್. ಸಾಕಷ್ಟು ಇದೆ ಸರ್, ಸಾಕಷ್ಟು. ಅದೆಲ್ಲ ಫ್ಯಾಮಿಲಿಗೂ ಅನುಕೂಲ ಆಗುತ್ತಲ್ಲ. ಈ ಕರೆಂಟ್ ಬಿಲ್ಲು ಮಹಿಳೆಯರಷ್ಟೇ ಯೂಸ್ ಮಾಡ್ತಾರೆ, ಗಂಡು ಮಕ್ಕಳು ಯೂಸ್ ಮಾಡಲ್ವ? ಅದು ಎಲ್ರಿಗೂ, ಮಹಿಳೆಯರಿಗೂ ಆಗುತ್ತೆ, ಗಂಡು ಮಕ್ಕಳಿಗೂ ಉಪಯೋಗ ಆಗುತ್ತಲ್ಲ. ಟೋಟಲಿ ಓವರಲ್ ಆಗಿ ಕುಟುಂಬಕ್ಕೆ, ಒಂದೊಂದು ಕುಟುಂಬಕ್ಕೂ ನಮ್ಮ ಸರ್ಕಾರ ಸಹಾಯ ಮಾಡ್ದಂಗೆ ಆಗ್ತಾ ಇದೆ.